ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವಿಡಿಯೋ. ಇಫ್ ಇನ್ ಕೇಸ್ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು. ಯಾಕೆ ಅಂತ ಅಂದರೆ ತುಂಬ ಜನ ನನ್ನ ವೀಡಿಯೋಸ್ನ ನೋಡಿ ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡ್ತೀರಾ, ಎಷ್ಟೊಂದು ಜನ ಏನೋ ಕಲ್ತಿದ್ದೀನಿ ಅಂತ ಹೇಳ್ತೀರಾ. ಇದಕ್ಕೆಲ್ಲ ಸಿಕ್ಕಾಬಡೆ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ನೀವೆಲ್ರಿಗೂ ಮತ್ತೊಮ್ಮೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಹೀಗೆ ವ್ಲಾಗ್ಸ್ನ ನೋಡ್ತಾ ಇರಿ. ನಾನು ಆದಷ್ಟು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ದಿನ ಲಾಂಗ್ ಫಾರ್ಮ್ ವೀಡಿಯೋ ಹಾಕೋಕ್ಕಾಗಲ್ಲ ಆಯಿತಾ. ಪ್ಲೀಸ್ ನೀವು ಹೇಳ್ತೀರಾ ಡೈಲಿ ಹಾಕಿ ಅಂತ. ನಂಗೆ ಡೈಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಏನಿರುತ್ತೆ ಅಂತ ಗೊತ್ತಿರಲ್ಲ ಅವತ್ತಿನ ದಿನ. ನಾನು ಪ್ರಿಯೋರಾಗೆ ಪ್ಲ್ಯಾನ್ ಮಾಡಬೇಕು, ಓಕೆ ನಾಳೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ನನ್ನ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೋಬೇಕು. ಸಣ್ಣಾಗಿ ಸ್ಟಾರ್ಟ್ ಮಾಡಲ್ಲ. ತುಂಬ ಇತ್ತು ನೆಸೆಸಿಟಿ ಇವತ್ತು ಮಾಡೋಣ ಅಂತ ಅನಿಸಿದ್ರೆ ಮಾತ್ರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲಾಂದರೆ ಗೆಟ್ ರೆಡಿ ವಿತ್ ಮೀ ಇದು ಕಂಟೆಂಟ್ ಅಂತೂ ಶಾರ್ಟ್ಸಲ್ಲಿ ಬಂದೇ ಬರ್ತಿರುತ್ತೆ, ನೀವು ನೋಡ್ತಿರ್ಬೋದು. ಆ್ಯಂಡ್ ನನಗೆ ಲಾಸ್ಟ್ ಟೈಮ್ ಎಲ್ಲ ಕರೆಕ್ಟ್ ಮಾಡಿದ್ದೀರಾ. ಲೆಮನ್ ಜ್ಯೂಸು ಅದೇನು ನಾನು ಮಾಡ್ಕೊಂಡು ಕುಡಿತಿದ್ದೆ ಡಿಟಾಕ್ಸ್. ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿರಲಿಲ್ಲ, ಅದನ್ನು ಯಾರೂ ಫಾಲೋ ಮಾಡಬೇಡಿ ಆಯಿತಾ. ಇನ್ನು ಮುಂದೆ ನಾನು ಆ ಥರ ಎಲ್ಲ ಏನೂ ಮಾಡಲ್ಲ. ಸಾಧ್ಯ ಆದರೆ ಇದು ಯಾವುದು ಬೆಟರ್ ಡಿಟಾಕ್ಸ್ ಇದೆ ನನಗೆ ಹೇಳಿ, ಸೊ ಅದನ್ನು ನಾನು ಕನ್ಸ್ಯೂಮ್ ಮಾಡ್ತೀನಿ. ಬಿಕಾಸ್ ಗ್ಯಾಸ್ಟ್ರಿಕ್ ಜಾಸ್ತಿ ನನಗೆ, ಅದಕ್ಕೆ ಇನ್ಮೇಲೆ ಫೈಬರ್ಸ್ ಎಲ್ಲ ತಿಂತೀನಿ, ಹೆಲ್ದಿ ಫುಡ್ನ ಮೇಂಟೈನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಮಾಡ್ತೀನಿ ಏನು ಅಂತ. ಆದರೆ 85% 90% ನಾನು ಮಾಡೇ ಮಾಡ್ತೀನಿ. ಓಕೆನಾ. ಕಬೋರ್ಡ್ ಫುಲ್ ಏನೇನೋ ಐಟಮ್ಸ್ ಆಗಿಬಿಟ್ಟಿತ್ತು, ಅದಕ್ಕೆ ಅದೆಲ್ಲ ತೆಗೆದು ಎಸ್ತು. ಇದು ನಂದು ಹಳೆಯೇ ಫೋನ್ ಆಯಿತಾ, ಕೆಟ್ಟೋಗಿತ್ತು ಅಂತ ಹೇಳಿ ರಿಪೇರಿ ಮಾಡಿಸಿ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟಿದ್ದೆ. ಅದು ಕೆಟ್ಟೋಗ್ಬಿಟ್ಟಿದ್ದೆ, ಅದಕ್ಕೆ ಕಬೋರ್ಡಲ್ಲಿ ಇಟ್ಬಿಟ್ಟೆ. ಯೂಸ್ ಏನು ಮಾಡೋಕ್ಕೆ ಹೋಗಲ್ಲ. ಐಫೋನ್ ತೊಗೊಳಕ್ಕೂ ಮುಂಚೆ ನಾನು ಅದೇ ಫೋನ್ನೇ ಯೂಸ್ ಮಾಡ್ತಿದ್ದೆ. ಇಟ್ಸ್ ಬೀನ್ ಆಲ್ಮೋಸ್ಟ್ 7 years ಆ ಫೋನ್ನ ತೊಗೊಂಡು ನಾನು ಇನ್ನೂ ಹಾಗೆ ಇಟ್ಟಿದ್ದೀನಿ. ಇನ್ನು ನಾನು ಯಾವುದೂ ಎಸೆಯಲ್ಲ ಆಯಿತಾ. ನಂಗೆ ತುಂಬ ಅಟ್ಯಾಚ್ಮೆಂಟ್ಸ್ ಇದೆ ವಸ್ತುಗಳ ಜೊತೆ. ನಾನು ಅಷ್ಟು ಈಸಿಯಾಗಿ ಯಾವುದೂ ಎಸ್ಬಿಡಲ್ಲ. ಬೇಕಾಗುತ್ತೆ 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 ಅಂತ ಎಷ್ಟು ಡಂಪ್ ಮಾಡಿ ಇಟ್ಕೊಂಡಿರ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಐಟಮ್ಸ್ ಇರುತ್ತೆ ನನ್ನ ಹತ್ರ. ಬೇಕು ಬೇಕು ಅಂತಲೇ ಇಟ್ಕೊಂಡಿರ್ತೀನಿ ನಾನು. ಹಾಗೆ ಒಂಥರ ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಈ ನೈಟ್ ಸೂಟ್ ಏನಿದೆ ಅದು ನಾನು ಮಿಂತ್ರಾನ ತೊಗೊಂಡೆ ಆಯಿತಾ. ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ಸಮ್ಮರ್ಸಲ್ಲಂತೂ ಸೂಪರಾಗಿರುತ್ತೆ. ನಾನು ಸ್ಟಿಚ್ಚೇ ಮಾಡ್ಸೋಕೆ ಕೊಟ್ಟಿಲ್ಲ, ಹಾಗೆ ಲೂಸಾಗಿರಲಿ ಅಂತ ಹಾಗೆ ಬಿಟ್ಬಿಟ್ಟೆ. ನಾನು ಒಂದು ದೊಡ್ಡ ಲೂಸು, ಅದಕ್ಕೆ ಅದು ಸ್ವಲ್ಪ ಲೂಸಾಗಿರಲಿ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಬಟ್ಟೆ ವಾಶ್ ಮಾಡಿದೆ, ಒಣಗಾಕೋಣ ಅಂತ ಹೋಗ್ತಿದ್ದೆ ಹೊರಗಡೆ. ಸಡನ್ನಾಗಿ ನಮ್ಮ ಅಪ್ಪ ಬಂದರು, ನಂಗೆ ಭಯನೇ ಆಗಿಬಿಟ್ಟು. ಆ್ಯಂಡ್ ಹೋಗಿ ಬಟ್ಟೆನ ಒಣಗಾಕ್ಬಿಟ್ಟು ಬಂದು, ಯಾರಾದರೂ ನನ್ನ ಥರ ಗಂಜಿ ಜೊತೆಗೆ ಈ ಬ್ಲೂಬೆರೀಸು ಆಮೇಲೆ ಸ್ಪ್ರೌಟ್ಸ್, ಮೆಂತ್ಯ ಸ್ಪ್ರೌಟ್ ತಿಂತಾರ. ನಾನು ತಿಂತೀನಿ ನೋಡಿ, ವಿಚಿತ್ರವಾಗಿ ತಿಂತಾಯಿದ್ದೀನಿ. ಆದರೆ ಇದೆಲ್ಲನೂ ಹೆಲ್ದಿನೇ. ಬಿಕಾಸ್ ಬೆಳಗ್ಗೆ ನಾನು ಅದೇನು ಡಿಟಾಕ್ಸ್ ಜ್ಯೂಸ್ ಕುಡ್ದಿದ್ದೀನಿ, ಅದು ತುಂಬ ಹೀಟ್ ಅಂತೆ. ಆಮೇಲೆ ಲೈಕ್ ಜೀರಿಗೆ ತುಂಬ ಹೀಟು ಅಂತ ನಮ್ಮಮ್ಮ ಹೇಳಿದ್ರು ನನಗೆ. ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಆದರೂ ಆಗಲಿ ಅಂತ ಅಂದ್ಬಿಟ್ಟು ನಾನು ಸ್ಪ್ರೌಟ್, ಮೆಂತ್ಯ ಸ್ಪ್ರೌಟ್ ಮತ್ತು ಗಂಜಿ ಕುಡ್ತಿದ್ದೀನಿ. ಗಂಜಿ ನಾನೇ ರಾತ್ರಿ ಹೊತ್ತು ಮಾಡಿಟ್ಬಿಡ್ತೀನಿ. ನಮ್ಮಪ್ಪ ಮುದ್ದೆ ಮಾಡಿದ್ರು ಗೊತ್ತಾ, ಆ ಮುದ್ದೆನ ನೀಟಾಗೆ ಮಿಕ್ಸ್ ಮಾಡ್ತೀನಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಂಜಿ ಮಾಡಿಬಿಡ್ತೀನಿ. ಸೊ ಅದು ತುಂಬ ಹೆಲ್ದಿಯಾಗಿರುತ್ತೆ. ನಮ್ಮ ಅಪ್ಪಂಗೂ ಶುಗರ್ ಇದೆ ಗೊತ್ತಾ, ಸೊ ಅವ್ರಿಗೂ ಒಳ್ಳೇದು ಅಂದ್ಬಿಟ್ಟು ಅದನ್ನು ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ನಮ್ಮಪ್ಪ ಕಟಿಂಗ್ ಮಾಡ್ಕೊಂಡು ಬಂದು ಇದು ಬರುತ್ತಲ್ಲ, ಅದೇನಂತಾರೆ ಅದೇನೋ ಅಂತೀವಲ್ಲ, ಪಾರ್ಟಿಷನ್ನು. ಆ ಪಾರ್ಟಿಷನ್ನ ಮಾಡ್ಕೊಳ್ತಿದ್ದಾರೆ. ಇಷ್ಟು ಕೂದಲಾಯ್ತಾ, ಅದನ್ನು ಟ್ರೈ ಮಾಡ್ತಾರೆ, ಅದು ಬರ್ತಾಯಿಲ್ಲ. ಆದರೂ ನಮ್ಮಪ್ಪ ಬಿಡ್ತಾಯಿಲ್ಲ. ಅದಕ್ಕೆ ನಂಗೆ ನಗು ಬಂದಿದ್ದು. ಆ್ಯಂಡ್ ಇವತ್ತು ನಿಮಗೆ ಪ್ರಾಪರಾಗಿ ನಾನು ಹೇಗೆ ಅಗಾರೋ ಅವ್ರದ್ದು ಯೂಸ್ ಮಾಡಿಕೊಂಡು, ಲೈಕ್ ಅಗಾರೋ ಅವ್ರದ್ದು ಹೇರ್ ವಾಲ್ಯುಮನೈಸರ್ ಯೂಸ್ ಮಾಡಿಕೊಂಡು ಕೂದಲನ್ನ ಹೇಗೆ ಸ್ಟ್ರೈಟ್ ಮಾಡ್ತೀನಿ ಅಂತ ನಿಮಗೆ ಪ್ರಾಪರಾಗಿ ತೋರಿಸ್ತೀನಿ. ಆಲ್ರೆಡಿ ನೋಡಿದ್ದೀರಾ, ಬಟ್ ಸ್ಟಿಲ್ ನನ್ನ ಹೊಸ ವ್ಯೂವರ್ಸ್ ಏನಿರ್ತಾರೆ ಅವ್ರು ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಈ ಥರ ನಾನು ಫಸ್ಟು ಮೇಲ್ಗಡೆ ಅರ್ಧ ಕೂದಲನ್ನು ತೆಗೆದು ಪಾರ್ಟಿಷನ್ ಮಾಡಿಕೊಂಡು ಮೇಲೆ ಕ್ಲಿಪ್ ಹಾಕೋತೀನಿ. ಈ ಎರಡೂ ಸೈಡಲ್ಲಿ ನನಗೆ ಮತ್ತೆ 2 ಪಾರ್ಟಿಷನ್ ಆಗುತ್ತೆ, ಅಂದರೆ 4 ಪಾರ್ಟಿಷನ್ಸ್ ಆಗುತ್ತೆ. ಈ ಥರ ಫಸ್ಟ್ ಸ್ಟ್ರೋಕ್ ಒಂದ್ಸತಿ ಮಾಡ್ತೀನಿ, ಅದಾದಮೇಲೆ ಎಕ್ಸ್ಟ್ರಾ 2 ಸ್ಟ್ರೋಕ್. ಸೊ ಒಂದಕ್ಕೆ ನಾನು 3 times ಯೂಸ್ ಮಾಡ್ತೀನಿ ಆಯಿತಾ, ಅಲ್ಲಿಗೆ ಸ್ಟ್ರೈಟ್ ಆಗುತ್ತೆ. ಅದೇ ಥರ ನಾನು ಎಲ್ಲ ಕಡೆ ರಿಪೀಟ್ ಮಾಡ್ತೀನಿ. ಅಫ್ಕೋರ್ಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಅಂದರೆ ಒಂದು 15 minutes ಆದರೂ ಆಗುತ್ತೆ ನಿಮಗೆ ಕಂಪ್ಲೀಟ್ ಹೇರ್ ಸ್ಟ್ರೈಟ್ ಮಾಡಬೇಕು ಅಂದರೆ. ನಿಮ್ದೇನಾದರೂ ಶಾರ್ಟ್ ಹೇರ್ ಇತ್ತು ಅಂತ ಅಂದರೆ ಖಂಡಿತ ಬೇಗ ಆಗಿಬಿಡುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸತಿ ಹಿಂಗೆ ಮಾಡಿದ್ರೆ ಅದೆಷ್ಟು ನೀಟಾಗಿ ಕೆಳಗಡೆ ನಮಗೆ ಒಂದು ಬ್ಲೋ ಡ್ರೈ ಎಫೆಕ್ಟ್ನ ಪ್ರೊವೈಡ್ ಮಾಡುತ್ತೆ. ಈಗ ಎರಡೂ ಕಡೆ ಮಾಡಿದ್ದೀನಿ. ಯಾಕೆ ಈ ಥರ ಪಾರ್ಟಿಷನ್ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಸೊ ದಟ್ ಎಲ್ಲ ಹೇರು ನೀಟಾಗಿ ಸ್ಟ್ರೈಟ್ ಆಗಲಿ ಅಂತ ಹೇಳಿಬಿಟ್ಟು. ಫ್ರಂಟಲ್ಲಿ ನಾನು ಯಾವುದೇ ರೀತಿ ಪಾರ್ಟಿಷನ್ ಅದೆಲ್ಲ ಏನೂ ಮಾಡ್ಕೊಳ್ಳಲ್ಲ. ಇಫ್ ಇಟ್ ಈಸ್ ರಿಯಲಿ ನೆಸೆಸರಿ ಇದ್ದಾಗ ಮಾತ್ರನೇ, ಇಲ್ಲಾಂದರೆ ಒಂದೇ ಥರ ಎಲ್ಲ ಕೂದಲು ಒಟ್ಟಿಗೆ ಹಾಕ್ಕೊಂಡು ಜಸ್ಟ್ ಈ ಥರ ನಾನು ರೋಲ್ ಮಾಡ್ತಾ ಹೋಗ್ತೀನಿ. ಅಲ್ಲಿಗೆ ಅದು ಒಂದು 5 to 6 times ಮಾಡೋ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಸ್ಟ್ರೈಟ್ ಆಗಿಬಿಟ್ಟಿರುತ್ತೆ ಈ ಥರ.
ಆ್ಯಂಡ್ ಮತ್ತೆ ಎರಡೂ ಕಡೆ ಡಿವೈಡ್ ಮಾಡಿಕೊಂಡು ಇನ್ನೊಂದು ಸತಿ ಬಾಚಿಂಗಲ್ಲಿ ನಾವು ಹೇಗೆ ಬಾಚ್ಕೊಳ್ತೀವಿ ಕೂದಲನ್ನ ಅದೇ ಥರ ಒಂದು ಸತಿ ವಾಲ್ಯೂಮ್ನೈಸರ್ನ ಈ ಥರ ಬಾಚ್ಕೊಂಡು ಹೋಗ್ತೀನಿ ಅಷ್ಟೇ ಸಿಂಪಲಲ್ಲಿ. ನನಗೆ ಹೇರ್ ಸ್ಟ್ರೈಟ್ನಿಂಗ್ ಮುಗೀತು. ಅದಾದಮೇಲೆ ಕರ್ಟನ್ ಬ್ಯಾಂಗ್ಸ್ ಇಟ್ಸ್ ತುಂಬ ಈಸಿ ಇದು ಮಾಡೋದು, ಸಿಂಪಲ್. ನೀವು ಯಾವಾಗಲೂ ನೋಡ್ತಾ ಇರ್ತೀರ, ಮುಂದೆ ಆದರೂ ಮಾಡಿ ಹಿಂದೆ ಆದರೂ ಮಾಡಿ ಕರ್ಟನ್ ಬ್ಯಾಂಗ್ಸ್ ಅಂತೂ ಚೆನ್ನಾಗೆ ಅದು ನಿಮಗೆ ಫ್ಲೋ ಕೊಡುತ್ತೆ ಫ್ರಂಟಲ್ಲಿ, ಆಯಿತಾ. ಸೊ ಇಷ್ಟೇ ನಾನು ಮಾಡ್ಕೊಳ್ಳೋದು. ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ನನಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿಲ್ಲ, ಆದರೆ ಕಲ್ತ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅರ್ಥ ಮಾಡಿಕೊಂಡು ನನ್ನ ವ್ಯೂವರ್ಸ್ ಆಯಿತಾ. ನೆಕ್ಸ್ಟ್ ಲಿಪ್ ಬಾಮ್ ಅಪ್ಲೈ ಮಾಡಿದೆ ಆ್ಯಂಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾಯಿದ್ದೀನಿ ಎಪಿಸಾಫ್ಟು. ಬಿಕಾಸ್ ಸ್ಕಿನ್ ಎಲ್ಲ ಸ್ವಲ್ಪ ನನಗೆ ಡ್ರೈ ಆಗಿಬಿಟ್ಟಿರುತ್ತಲ್ಲ, ಇದು ನಾನು ಪ್ರತಿ ಸರ್ತಿನೂ ಹೇಳ್ತೀನಿ, ಒನ್ ಆಫ್ ದಿ ಬೆಸ್ಟ್ ಆಯಿತಾ ಇದು. ನನಗೆ ಆಯಿಲಿ ಅನಿಸುತ್ತೆ, ನಮ್ಮ ಸ್ಕಿನ್ನ ಡಾರ್ಕ್ ಮಾಡುತ್ತೆ ಈ ಮಾಯಿಶ್ಚರೈಸರ್ ಕಮ್ ಸನ್ಸ್ಕ್ರೀನ್, ಆದರೂ ನಾನು ಅದನ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ನೆಕ್ಸ್ಟು ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ವಿಶ್ ಕೇರ್ ಅವ್ರದ್ದು. ಇದನ್ನು ಹಿಂಗೆ ಅಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಟ್ಯಾನ್ ಕಡಿಮೆ ಆಗುತ್ತೆ. ಇದು ಅದಕ್ಕೆ ಅಂತಲೇ ಇರೋದು AHA BHA ಬಾಡಿ ಲೋಷನ್ ಅಂತ ಅವ್ರದ್ದು ಬರುತ್ತೆ. ಇದು ನಾನು ಆಲ್ಮೋಸ್ಟ್ ಒಂದು 2 years ಆಯಿತು ಅನ್ಸುತ್ತೆ ಯೂಸ್ ಮಾಡ್ತಾ ಸ್ಟಾರ್ಟ್ ಮಾಡಿ. ನಾನು ಇಲ್ಲ 1.5 ವರ್ಷ ಅನಿಸುತ್ತೆ ಯೂಸ್ ಮಾಡ್ತಾನೇ ಇದ್ದೀನಿ. ಆ್ಯಂಡ್ ಚೆನ್ನಾಗಿದೆ ಒಂಥರ. ಅದಷ್ಟಕ್ಕೆ ಅದೇ ಎಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ, ಎಲ್ಲ ಅಬ್ಸಾರ್ಬ್ ಆಗಿಬಿಡುತ್ತೆ ಸ್ಕಿನ್ನಲ್ಲಿ. ಅದಕ್ಕೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು. ನಾನು ಒಳಗೆ ಎಡಿಟಿಂಗ್ ಮಾಡ್ತಿದ್ದೆ ಆಯಿತಾ. ನನಗೆ ಐಡಿಯಾ ಇಲ್ಲ ನಮ್ಮಪ್ಪ ಏನು ಮಾಡ್ತವ್ರೆ ಅಂತ, ಪಾತ್ರೆ ತೊಳಿತವ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಮುದ್ದೆ ಮಾಡಿದ್ದಾರೆ. ಪರವಾಗಿಲ್ಲ, ಗುಡ್ ಅಟೆಂಪ್ಟ್, ಚೆನ್ನಾಗೇ ಮಾಡಿದ್ದಾರೆ, ಇಲ್ಲ ಅಂತ ಹೇಳಬಾರ್ದು. ಇಟ್ ವಾಸ್ ಮುದ್ದೆ ಮಾಡ್ಬಿಟ್ಟಿದ್ಯಾ ನೋಡು. ಇದು ನಮ್ಮಪ್ಪ ಮಾಡಿರೋ ಮುದ್ದೆ ಗಾಯ್ಸ್. ಅಂದರೆ ಒಂದು ಚೂರು ಗಂಟಾಗಿತ್ತು, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬಟ್ ನಮ್ಮಮ್ಮನ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರೂ. ಏನೇ ಇರ್ಬೋದು ಆಯಿತಾ, ನಮ್ಮಮ್ಮ ಮಾತ್ರ ಅಡುಗೆ ಸೂಪರಾಗಿ ಮಾಡ್ತಾರೆ. ಚಿಕ್ಕ ವಯಸ್ಸಿಂದನೂ ನನಗೆ ತಿಂದು ಬೋರ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾನು ಎಲ್ಲೇ ಹೊರಗಡೆ ಹೋದ್ರು 3-4 days ಆಗಿ ವಾಪಸ್ ಮನೆಗೆ ಬಂದರೆ ಅಷ್ಟೇ ನಮ್ಮ ಅಮ್ಮನ ಊಟ ಬೇಕೇ ಬೇಕು ನನಗೆ. ನಂಗೆ ಅಷ್ಟು ಇಷ್ಟ ಆಗುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಎಲ್ಲ ಸ್ಟೈಲ್ ಅಡುಗೆನೂ ಮಾಡ್ತಾರೆ ನಮ್ಮಮ್ಮ ಆಯಿತಾ. ನಾರ್ತು ಸೌತು ಎಲ್ಲ ಥರನೂ ಮಾಡ್ತಾರೆ, ಅದೇ ನನಗೆ ಇಷ್ಟ ಆಗೋದು. ಆ್ಯಂಡ್ ಚಾಕ್ಲೇಟ್ ತಿನ್ನೋಣ ಅಂತ ರೂಮಿಗೆ ಬಂದೆ ಆಯಿತಾ. ಚಾಕ್ಲೇಟ್ ತಿನ್ನಬೇಕಾದ್ರೆ ಚೇರ್ ಮೇಲೆ ಕೂತ್ಕೊಳ್ಳೋಲ್ಲ ಅಂತ ನೋಡ್ತೀನಿ, ಕೆಳಗಡೆ ನಂದು ಆಯಿಲ್ ಏನಿತ್ತು ಅದೆಲ್ಲನೂ ಚೆಲ್ಲೋಗ್ಬಿಟ್ಟಿದೆ. ನನಗೆ ಗೊತ್ತೇ ಆಗಿಲ್ಲ. ಆದ್ಮೇಲೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಂದರೆ ಅದು ಮೇಲ್ಗಡೆ ಅಪ್ಲಿಕೇಟ್ರ್ ಏನಿದೆ ಅದು ಓಪನ್ ಇರುತ್ತೆ ಅಲ್ವಾ, ಯಾವುದೋ ಮಾಯದಲ್ಲಿ ಬಿದ್ದುಬಿಟ್ಟಿದೆ. ಸೊ ಬಿದ್ದು ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಅಂದರೆ ಅದನ್ನೇನು ವೇಸ್ಟ್ ಮಾಡಿದೆ, ಎಣ್ಣೆನ ಯಾಕೆ ವೇಸ್ಟ್ ಮಾಡಲಿ, ಅದಕ್ಕೆ ಕಾಟನಲ್ಲಿ ಅದನ್ನೆಲ್ಲ ತೊಗೊಂಡು ನೀಟಾಗಿ ಸ್ಕ್ವೀಸ್ ಮಾಡಿದೆ ಬಾಟಲ್ಗೆ ವಾಪಸ್ಸು. ಏನು ಇದಾಗಲ್ಲ, ಡ್ಯಾಮೇಜ್ ಏನಾಗಲ್ಲ, ನನ್ನ ಕೂದಲು ಚೆನ್ನಾಗೇ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಮತ್ತೆ ಅದಕ್ಕೆ ಸ್ಕ್ವೀಸ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ಏನೂ ಪ್ರಾಬ್ಲಮ್ ಇಲ್ಲ ಗೈಸ್. ಕ್ಲೀನ್ ಮಾಡಿಲ್ಲ ಆದಮೇಲೆ ಚಾಕ್ಲೇಟ್ ತಿಂದೆ. ಪೂರ್ತಿ ಚಾಕ್ಲೇಟ್ ತಿನ್ನೋಕ್ಕಾಗಿಲ್ಲ, ಅರ್ಧ ಅಷ್ಟೇ ತಿಂದೆ. ಬಿಕಾಸ್ ನಾನು ಜಾಸ್ತಿ ಸ್ವೀಟ್ ಎಲ್ಲ ಇಷ್ಟಪಡಲ್ಲ, ಏನಿದ್ರು ಖಾರ ಉಪ್ಪು ಹುಳಿ ಇದೇ ನಂಗೆ ಜಾಸ್ತಿ ಇಷ್ಟ ಆಗೋದು. ಅದಕ್ಕೆ ಅರ್ಧ ತಿಂದು ಇನ್ನು ಅರ್ಧ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ವೆದರ್ ತುಂಬ ಚೆನ್ನಾಗಿತ್ತು, ನಮ್ಮಪ್ಪ ಕಾಫಿ ಮಾಡಿಕೊಡು ಅಂತಂದರು. ಸೊ ಕಾಫಿ ಮಾಡಿಕೊಂಡು ಅದರೊಟ್ಟಿಗೆ ನಮ್ಮಮ್ಮ ಮೊನ್ನೆ ಒಂದು ತಿಂಡಿ ಕೊಟ್ಟು ಕಳಿಸಿದ್ರು ಆಯಿತಾ. ಅದೇನೋ ಮಿಕ್ಸ್ಚರ್ ನಂಗೆ ಗೊತ್ತಿಲ್ಲ, ನೋಡ್ತೀನಿ, ಹೆಸರಿದ್ರೆ ಹೇಳ್ತೀನಿ. ಸಖತ್ತಾಗಿದೆ, ಒಂಥರ ಸ್ವೀಟು ಸ್ಪೈಸಿ ಸಾಲ್ಟ್ ಎಲ್ಲ ಒಂಥರ ಮಿಕ್ಸ್ಡ್ ಫ್ಲೇವರ್ ಆಯಿತಾ. ಚೆನ್ನಾಗಿತ್ತು ಕಾಫಿ ಒಟ್ಟಿಗೆ ತಿನ್ನೋದಕ್ಕೆ. ಕಾಫಿ ಕುಡಿತಾ ನನ್ನ ಫೇವ್ರೆಟ್ ರಿಲ್ಯಾಕ್ಸ್ ಮ್ಯೂಸಿಕ್ನ ಹಾಕ್ಕೊಂಡು ಚೆನ್ನಾಗಿ ಈವ್ನಿಂಗ್ನ ಎಂಜಾಯ್ ಮಾಡಿದೆ. ಅದಾದಮೇಲೆ ಹೊರಗಡೆ ಹೋಗಬೇಕಿತ್ತು. ಮೋಸ್ಟ್ ಆಫ್ ದ ಟೈಮ್ ಹೆಂಗೆ ಅಂದರೆ ಎಲ್ಲಿಗೆ ಹೋಗ್ತೀನಿ ಅಂತಲೇ ಗೊತ್ತಿರಲ್ಲ, ಆದರೆ ಹೊರಗಡೆ ಹೋಗಬೇಕು ಅಂತ ತುಂಬ ಮನಸ್ಸಾಗ್ತಿರುತ್ತೆ ನನಗೆ. ಅವಾಗ ಹೊರಗಡೆ ಹೋಗಿ ಏನಾದರೂ ನನಗೆ ಬೇಕಾಗಿರೋದನ್ನ ತೊಗೊಂಡ್ಬರ್ತೀನಿ. ಅಂದರೆ ಬಟ್ಟೆನೇ ಜಾಸ್ತಿ ನಾನು ತೊಗೊಳ್ಳೋದು, ಬಿಕಾಸ್ ದಟ್ ಮೇಕ್ಸ್ ಮೀ ಮೋರ್ ಹ್ಯಾಪಿಯರ್. ಅದಕ್ಕೆ ನಾನು ಯಾವಾಗಲೂ ಬಟ್ಟೆ ತೊಗೊಳ್ತೀನಿ. ಇನ್ನೊಂದೇನು ಗೊತ್ತಾ, ಬಟ್ಟೆ ತೊಗೊಳ್ಳೋದು ಕೂಡ ಒಂದು ಗುಡ್ ಎನರ್ಜಿ. ಸೊ ನೀವು ತೊಗೊಳ್ಳೇಬೇಕು ಅನ್ನೋದೇನಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ತೊಗೋಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಗೋ ಹೆಡ್. ಬಟ್ ನನಗೆ ಅದೇನೋ ಒಂಥರ ಖುಷಿ ಕೊಡುತ್ತೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ, ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ತೀನಿ, ಏನೋ ಒಂದು. ಬಟ್ ಐ ರಿಯಲಿ ಫೀಲ್ ವೆರಿ ಹ್ಯಾಪಿ ವೆನ್ ಐ ಡೂ ಬಟ್ಟೆ ಶಾಪಿಂಗ್. ಎಸ್, ಬಟ್ ಇವಾಗ ಬಟ್ಟೆ ಶಾಪಿಂಗ್ ಅಂತ ಅಲ್ಲ, ರ್ಯಾಂಡಮ್ ಆಗಿ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ ಆಯಿತಾ. ರೆಡಿ ಆಗಿದ್ದೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ನಾನು ಫಾರ್ಮಲ್ ಪ್ಯಾಂಟ್ಸ್ ಹಾಕಿದ್ದೀನಿ. ಈ ಫಾರ್ಮಲ್ ಪ್ಯಾಂಟ್ಸು ನಾನು ತಂದಿದ್ದು ಜುಡಿಯೋಯಿಂದ, ಆ್ಯಂಡ್ ಇದು ಫ್ಲಿಪ್ಕಾರ್ಟಿಂದ. ಇದನ್ನು ಟ್ಯಾಗ್ ಮಾಡ್ತೀನಿ. ಜುಡಿಯೋದು ಟ್ಯಾಗ್ ಮಾಡೋಕ್ಕಾಗಲ್ಲ, ಸಾರಿ. ಆ್ಯಂಡ್ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತು ಐ ಆಮ್ ಪ್ಲ್ಯಾನಿಂಗ್ ಟು ಕಟ್ ದಿಸ್ ಬ್ಯಾಂಗ್ಸ್ ಬಿಕಾಸ್ ಗ್ರೋ ಆಗಿದೆ. ಐ ವಾಂಟ್ ಟು ಶಾರ್ಟರ್, ಈ ಥರ ಶಾರ್ಟ್ ಬೇಕು, ಈ ಥರ ಲೇಯರ್ಸ್ ಬೇಕು. ಸೊ ಮತ್ತೆ ಕಟ್ ಮಾಡ್ತೀನಿ, ನೋಡೋಣ ಯಾವ ಟೈಮ್ ಸಿಗುತ್ತೋ ಅವಾಗ ಕಟ್ ಮಾಡ್ತೀನಿ. ನನ್ನ ತಲೆಗೆ ಯಾವಾಗ ಬರುತ್ತೋ ಅವಾಗ ಕಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ.
ರೆಡಿ ಆಗಿಬಿಟ್ಟು ನಾನು ನನ್ನ ಫ್ರೆಂಡು ಇಬ್ಬರು ಕೆಫೆಗೆ ಅಂತ ಹೊರಟ್ವಿ. ಯಾವ ಕೆಫೆ ಅಂತ ಐಡಿಯಾ ಇರಲಿಲ್ಲ. ಬಟ್ ಲಾಸ್ಟ್ ಟೈಮ್ ಒಂದ್ಸತಿ ನಾನು ಮೈಸೂರು ರೋಡಲ್ಲಿರೋಂಥ ಈ ಕೆಫೆಗೆ ಹೋಗಿದ್ದೆ. ಇದ್ರ ಹೆಸರು ಏನೋ ಇದೆ, ನಂಗೆ ಸಡನ್ನಾಗಿ ಬರ್ತಿಲ್ಲ. ಫರ್ನ್ ವೇ ಅಂತೇನೋ ಇದೆ. ಅಲ್ಲಿಗೆ ಹೋದ್ವಿ. ಬಟ್ ಅವ್ರು ಹೇಳಿದ್ರು ಮ್ಯಾಮ್ ಆಲ್ರೆಡಿ ಎಲ್ಲ ರಿಸರ್ವ್ ಆಗಿಬಿಟ್ಟಿದೆ ಅಂದ್ಬಿಟ್ಟು. ಯಾಕಂದರೆ ಮ್ಯಾಚ್ ಇತ್ತು ಅವತ್ತು. ಆ್ಯಕ್ಚುಲಿ ಅಲ್ಲೆಲ್ಲ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅವ್ರು ಹೇಳಿದ್ರು ನೀವು ಬಂದಿದ್ದೀರಾ, ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, 1 hour ಟೈಮ್ ಇದೆ ಅಂತ. ನಾನು ಅದು ಹೇಳಿದೆ, ಸರ್ ನಾವು 1 hour ಎಲ್ಲ ಇರೋದೇ ಇಲ್ಲ, ಒಂದು ½ hour ಇರ್ತೀವಿ ಅಷ್ಟೇ ಅಂತ. ಯಾಕಂದರೆ ನಂಗೆ ಸುಮ್ಮನೆ ಒಂದು ರಿಫ್ರೆಶ್ಗೋಸ್ಕರ ಅಲ್ಲಿ ನಾನು ಹೋಗಿದ್ದಷ್ಟೇ. ಹೋಗಿ ನಾನು ಮ್ಯಾಕ್ ಆ್ಯಂಡ್ ಚೀಸ್ ಆರ್ಡ್ರ್ ಮಾಡಿದೆ. ಅದಾದಮೇಲೆ ಒಂದು ಕಾಫಿ ಮಾಡಿದ್ದೆ. ಬಟ್ ಅವರು ಲೇಟ್ ಆಗುತ್ತೆ ಅಂದಿದ್ದಕ್ಕೆ ನಾನು ತಿನ್ನೋಕ್ಕೆ ಹೋಗಿಲ್ಲ, ಕುಡಿಯೋಕ್ಕೆ ಹೋಗಿಲ್ಲ ಕಾಫಿನ. ಬರೀ ಮ್ಯಾಕ್ ಆ್ಯಂಡ್ ಚೀಸ್ ತಿನ್ಬಿಟ್ಟು ಅಲ್ಲಿಂದ ಹೊರಟಿದ್ದಾಯಿತು. ಈ ಡ್ರೆಸ್ಸಲ್ಲಿ ನಾನು ತೊಗೊಂಡಿರೋಂಥ ಪಿಕ್ಚರ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಫೋಟೋಸ್ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಹೋಗಿ ಚೆಕ್ ಮಾಡಿ ಇನ್ ಕೇಸ್ ಮಾಡಿಲ್ಲ ಅಂದರೆ. ಆ್ಯಂಡ್ ಮನೆಗೆ ಬರ್ತಾ ಫುಲ್ ಜೋರು ಮಳೆ ಬರ್ತಿತ್ತು. ಆದರೆ ನಮ್ಮ ಹತ್ರ ಮಳೆ ಬರ್ತಿರ್ಲಿಲ್ಲ. ಬಂದು ನಾನು ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಟಮ್ಲರ್ ಹೆಂಗೆ ಅಂದರೆ, ಕೋಲ್ಡ್ ವಾಟರ್ ಹಾಕಿಟ್ರೆ ಒಂದು 2-3 hours ಆದರೂ ಕೋಲ್ಡ್ ಇರುತ್ತೆ. ಹಾಟ್ ವಾಟರ್ ಹಾಕಿಟ್ಟಿದ್ರೆ ಒಂದು 2-3 hours ಆದರೂ ನೀರು ಬಿಸಿಯಾಗೇ ಇರುತ್ತೆ, ತಣ್ಣಗಾಗುತ್ತೆ. ಐ ಥಿಂಕ್ ಮಧ್ಯಾಹ್ನ ನಾನು ಊಟ ಮಾಡಬೇಕಾದ್ರೆ ಕೋಲ್ಡ್ ವಾಟರ್ ಹಾಕಿದೆ, ಆಯಿತಾ. ಇನ್ನೂ ಕೋಲ್ಡಾಗೇ ಇದೆ. ಆಮೇಲೆ ಇದು ಕಸ್ಟಮೈಸ್ಡು. ನನ್ನ ಹೆಸರು ಬರ್ಸ್ಕೊಂಡಿದ್ದೀನಿ. ಸೊ ಇವಾಗ ಮೇಕಪ್ ತೆಗೆದುಬಿಟ್ಟು ಇವತ್ತಿನ ರಿಚುವಲ್ನ ಮಾಡಬೇಕು. ಸೊ ಹೇಳ್ತೀನಿ. ಇದೆಲ್ಲ ಮುಗ್ದೋಗಿದೆ. ಅಂದರೆ 31st ನಮಗೇನು ಫುಲ್ ಮೂನ್ ಡೇ ಆಯಿತು, ಎಲ್ಲನೂ ರಿಚುವಲ್ ಮಾಡೋಕ್ಕೆ ಹೇಳ್ತಿದ್ರು. ಸೊ ನಾನು ಫಾಲೋ ಮಾಡಿದೆ. ನನಗೆ ತಲೆಯಲ್ಲಿ ಬರೋವಂಥ ನೆಗೆಟಿವ್ ಥಾಟ್ಸ್ ಎಲ್ಲನೂ ಪೇಪರಲ್ಲಿ ಬರೆದು ನಾನು ಸುಟ್ಟು ಹಾಕ್ತೀನಿ. ಇದು ಮೊದಲನೇ ಸರ್ತಿ ಅಂತಲ್ಲ, ನಾನು ಯಾವಾಗಲೂ ನನಗೆ ನೆಗೆಟಿವ್ ಥಾಟ್ಸ್ ಬಂದಾಗೆಲ್ಲ ಈ ಥರ ಮಾಡ್ತಾ ಇರ್ತೀನಿ. ನಾನು ನಿಮಗೂ ಸಜೆಸ್ಟ್ ಮಾಡ್ತೀನಿ, ನಿಮಗೆ ಅಂದರೂ ತೀರಾ ಕೆಟ್ಟ ಯೋಚನೆ ಬರ್ತಿದ್ರೆ ದಯವಿಟ್ಟು ಈ ಥರ ಬರ್ದು ಸುಟ್ಟು ಹಾಕಿ. ಅದು ಹಂಗೆ ವ್ಯಾನಿಷ್ ಆಗುತ್ತೆ. ಒಂದು 2 to 3 times ಮಾಡೋ ಅಷ್ಟರಲ್ಲಿ ನಿಮಗೆ ಆ ಥಾಟ್ಸೇ ತಲೆಯಲ್ಲಿ ಇರೋದಿಲ್ಲ. ಇದೆಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಹೇಳ್ತಿರೋದು. ನಾನು ಯಾವಾಗಲೂ ಇದನ್ನು ಫಾಲೋ ಮಾಡ್ತೀನಿ. ಸೊ ಅವತ್ತು ಒಳ್ಳೆಯ ದಿನ ಆಗಿತ್ತು. ಆಮೇಲೆ ಫುಲ್ ಮೂನ್ ಡೇ ಆಗಿರೋದ್ರಿಂದ ನಾನು ಎಲ್ಲ ರಿಚುವಲ್ನ ಫಾಲೋ ಮಾಡಿಕೊಂಡೆ. ಅದಾದಮೇಲೆ ಬಸ್ಸಾರಿತ್ತು, ಅನ್ನ ಇತ್ತು, ಅದನ್ನು ಬಿಸಿ ತಿಂದು ಹೋಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಮೇಕಪ್ ಎಲ್ಲ ತೆಗೆದುಬಿಟ್ಟಿದ್ದೆ. ರಿಚುವಲ್ ಎಲ್ಲ ಮುಗಿಸಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಾನು ಏನು ಮಾಡಿದೆ ಅಂದರೆ, ಊಟ ಆದಮೇಲೆ ಫೇಸ್ ವಾಶ್ ಮಾಡಿದೆ ಅಲ್ವಾ, ಅದೇ ನಾನು ಮಾಡಿದ ತಪ್ಪು. ಅದರಲ್ಲೂ ಬಸ್ಸಾರು ತಿಂದಿದ್ದು ಕಣ್ಣು ಉಜ್ಕೊಳ್ಬೇಕಾದ್ರೆ ಉಜ್ಕೊಬಿಟ್ಟಿದ್ದೀನಿ. ಯಪ್ಪ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಉರಿತಿತ್ತು. ಅದಕ್ಕೆ ನಾನು ಫೇಸ್ನ ಐಸ್ ಬೌಲಲ್ಲಿ ಡಿಪ್ ಮಾಡಿದೆ. ಯಪ್ಪ, ನನಗೆ ಹೆಂಗಾಗ್ಬಿಡ್ತು ಗೊತ್ತಾ, ಎಂಥ ಕೆಲಸ ಮಾಡಿಕೊಂಡೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಫೇಸ್ ವಾಶ್ ಮಾಡಿ ಆಮೇಲೆ ಊಟ ಮಾಡಬೇಕಿತ್ತು. ಬಟ್ ನಾನು ಸ್ವಲ್ಪ ಉಲ್ಟಾ ಕೇಸ್ ನಂದು. ಅದಕ್ಕೆ ತಿನ್ಬಿಟ್ಟು ಫೇಸ್ ವಾಶ್ ಮಾಡಿದೆ. ಈ ಥರ ಆಯಿತು. ಫೇಸ್ನ ಐಸಲ್ಲಿ ಡಿಪ್ ಮಾಡಿ ಒಂದು 10 minutes ಮಾಡಿದೆ. ಸೊ ದಟ್ ನನ್ನ ಕಣ್ಣು ಫುಲ್ ಕೂಲ್ ಆಯಿತು. ಅದಾದಮೇಲೆ ನನ್ನ ಸ್ಕಿನ್ ಕೇರ್ನ ಫಾಲೋ ಮಾಡಿಕೊಂಡೆ. ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅಪ್ಪನ ಜೊತೆ ಹೋಗಿ ಮ್ಯಾಚ್ ನೋಡ್ತಿದ್ದೆ. ನನಗೆ ಚಿಕ್ಕ ವಯಸ್ಸಲ್ಲಿ ಕೂತ್ಕೊಂಡು ನಮ್ಮ ಅಪ್ಪನ ಜೊತೆ ಮ್ಯಾಚ್ ನೋಡಿ ತುಂಬ ನೆನಪಿದೆ. ನಾನು ನಮ್ಮ ಅಕ್ಕ ಇಬ್ಬರು ನೋಡ್ತಿದ್ವಿ. ನಮ್ಮ ಅಮ್ಮ ಇಷ್ಟಪಡ್ತಿರ್ಲಿಲ್ಲ, ಆದರೆ ನಾನು ನಮ್ಮ ಅಕ್ಕ ತುಂಬ ಮ್ಯಾಚ್ನ ನೋಡ್ತಿದ್ವಿ. ಆ್ಯಂಡ್ ಅವತ್ತು ಫೈನಲ್ಸ್ ಆಗಿರೋದ್ರಿಂದ ಅಫ್ಕೋರ್ಸ್ ಗೊತ್ತಿತ್ತು RCB ಗೆಲ್ಲತ್ತೆ ಅಂತ ಅಂದ್ಬಿಟ್ಟು. ಸೊ ಆದ್ರೂ ಅದೊಂದು ಹುಮ್ಮಸ್ ಇರುತ್ತೆ ಗೊತ್ತಾ, ನೋಡಲೇಬೇಕು ನಮ್ಮದು ಅಂತ. ಹಾಗಾಗಿ ನಾನು ಕೂತ್ಕೊಂಡು ಕ್ಯಾಮ್ರಾ ಆಲ್ರೆಡಿ ಸೆಟ್ ಮಾಡಿಬಿಟ್ಟಿದ್ದೆ. ಲಾಸ್ಟ್ ಇನ್ನೊಂದು 6-5 balls ಇದೆ ಅನ್ನಬೇಕಾದ್ರೆ ನಾನು ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟಿದ್ದೆ. ನನಗೆ ಕ್ರೇಜಿ ಅನ್ಸಿದ್ದು ಯಾವುದು ಅಂದರೆ, ವಿರಾಟ್ ಔಟ್ ಅಂದ ತಕ್ಷಣ ಅವ್ರು ಒಪ್ಕೊಳ್ಳಿಲ್ಲ ಗೊತ್ತಾ. ನಂಗೆ ಅದೇ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದು. ಬಿಕಾಸ್ ಆ ಲೆವೆಲ್ ಕಾನ್ಫಿಡೆನ್ಸ್ ಇದೆ ಆ ಮನುಷ್ಯನಿಗೆ. ಆ್ಯಂಡ್ ಇದೇ ಆಗತ್ತು ಇವತ್ತಿನ ವ್ಲಾಗ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಓಕೆ ಬಾಯ್.